ಕಾರ್ಯಕ್ರಮ ಇತ್ತಲ್ಲ ಪೊಲೀಸ್ ಕೊಟ್ಟು ಯೂಟ್ಯೂಬ್ ಅಪ್ಲೋಡ್ ಮಾಡ್ತಾರೆ ವಿಡಿಯೋ. ಹಿಂಗೆ ಮಾಡಿ ಹಿಂಗೆ ಗಾಡಿ ಬರ್ತು ಬರೀ Sir THPS Amarapur on Simsim 1. ಭಾರತ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ
ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಜನಿಸಿದರು ಇಲ್ಲಿ ಅಂಬೇಡ್ಕರ್ ಅಂತವರು ಜನಿಸಿದರು. ರಾಜಕೀಯದ ಭಾವನಾತ್ಮಕ ಮುಖವನ್ನು ನಮಗೆ ತೋರಿದರು. ರಾಜಕೀಯದ ಭಾವನಾತ್ಮಕ ಮುಖವನ್ನು ನಮಗೆ ತೋರಿದರು. ಏ ಭಾರತ ಖಂಡವಿದು ದೇಶಕ್ಕೆ ಸಮರ್ಪಿಸಲಾಯಿತು. ಡಾಕ್ಟರ್ BR ಅಂಬೇಡ್ಕರ್ ಅವರ 125ನೇ ಜನ್ಮದಿನದ ಪ್ರಯುಕ್ತ 2015ರಲ್ಲಿ ನವೆಂಬರ್ 26ರಂದು ಸಂವಿಧಾನ ಜಾರಿಗೆ ಬಂದ ದಿನವನ್ನಾಗಿ ಆಚರಿಸಲು ಹೇಳಿದ್ದರು. ಭಾರತ ಸಂವಿಧಾನವು ಸುಮಾರು 1 ಕೋಟಿ ರೂಪಾಯಿ ಮತ್ತು ಕರಡು ಸಮಿತಿಯ ಕೈಯಿಂದ ಭಾರತ ಸಂವಿಧಾನದ ಸಂವಿಧಾನ ಶಿಲ್ಪಿ ಜೈ ಭೀಮ್ಗೆ, ರಾಷ್ಟ್ರ ಸಂವಿಧಾನಕ್ಕೆ. ಮಕ್ಕ ನೋಡಿದ್ರೆ ಗೊತ್ತಾಗುತ್ತಾ ನೀವು ಯಾವ ಸ್ಥಿತಿ ಒಳಗಿದ್ದೀರಿ ಅಂತ. ಏನೋ ಒಂದು ಹಳೆಯ ಗಾದೆ ಮಾತೈತಿ, ಹಸಿದವರ ಮುಂದೆ ಭಾಷಣ ಮಾಡೋದು ಏನಪ್ಪಾ ಅಂದ್ರೆ ಒಡೆದ ಕುಡಿಕೆಯಾಗಿ ನೀರ್ ಹಾಕಿದಂಗಂತ. ಹಂಗಾಗೈತಿ. ಪರವಾಗಿಲ್ಲ, ಆದ್ರೂ ಕೂಡ ನಾವು ಇವತ್ತಿನ ದಿನದೊಳಗ ಸ್ವಲ್ಪ ಸಂವಿಧಾನದ ಬಗ್ಗೆ ತಿಳ್ಕೋಬೇಕಾಗೈತಿ. ಆ ಒಂದು ನಿಟ್ಟಿನಲ್ಲಿ ಜ್ಞಾನದಿಂದಲೇ ಇಹವು, ಜ್ಞಾನದಿಂದಲೇ ಪರವು, ಜ್ಞಾನವಿಲ್ಲದೆ ಸಕಲವು ತಾನಾಗಿ ಆನೆ ಸರ್ವಜ್ಞ ಎನ್ನುವಂತ ಅಂಬೇಡ್ಕರ್ ಅವರನ್ನು ಮನದಾಳದಲ್ಲಿ ನೆನಪಿಸುತ್ತಾ ಈ ಒಂದು ಸಂವಿಧಾನ ಜಾಥಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಅಧ್ಯಕ್ಷರಿಗೂ, ಅದೇ ರೀತಿಯಾಗಿ ಕಾರ್ಯಕ್ರಮದ ಉಪಾಧ್ಯಕ್ಷರಿಗೂ, ಗ್ರಾಮ ಪಂಚಾಯತಿಯ ಎಲ್ಲ ಸರ್ವ ಸದಸ್ಯರಿಗೂ ಮತ್ತು ನಮ್ಮ ಕ್ಲಸ್ಟರ್ನ CRPಗಳಿಗೂ, ನಮ್ಮ ಶಾಲೆಯ ಮುಖ್ಯ ಗುರುಗಳಿಗೂ, ಇಲ್ಲಿ ಭಾಗವಹಿಸಿದಂತ ಎಲ್ಲ ಶಿಕ್ಷಕರಿಗೂ, ಮುದ್ದು ಮಕ್ಕಳಿಗೂ ಹಾಗೂ ಶಿಕ್ಷಣ ಪ್ರೇಮಿಗಳಿಗೂ, ಆಶಾ ಕಾರ್ಯಕರ್ತರಿಗೂ ಮತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ಕೂಡ ನಾನು ನಮಸ್ಕರಿಸುತ್ತಾ, ಇವತ್ತು ಬಹಳಷ್ಟು ನಮಗೆ ವಿಶೇಷವಾಗಿರುವಂತ ದಿನ. ಯಾಕಪ್ಪ ಅಂದ್ರೆ ಹಿಂದೆಂದೂ ಆಗದಂತ ಕಾರ್ಯಕ್ರಮವನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಯಾವುದಪ್ಪ ಅಂದ್ರೆ ಸಂವಿಧಾನ ಜಾಥಾ ಕಾರ್ಯಕ್ರಮ ಅಂತ. ಎಲ್ಲರ ತಲೆಯಲ್ಲಿ ಆಲೋಚನೆ, ಇದು ಯಾಕೆ ಈ ಸ್ಥಿತಿ ಇರಲಾರ್ದಂತ ಈ ಒಂದು ಕಾರ್ಯಕ್ರಮ ಈಗ ಯಾಕೆ ಬಂತು? ಯಾವಾಗ ನಡೆಯದೇ ಇರುವಂತ ಕಾರ್ಯಕ್ರಮ ಈಗ ಯಾಕೆ ಬಂತು ಅಂತ ಒಂದು ಪ್ರಶ್ನೆ ಇರುತ್ತೆ. ಮೇನು 2 ಅಂಶಗಳು ಏನಪ್ಪಾ ಅಂದ್ರೆ ಈ ಕಾರ್ಯಕ್ರಮ ನಡೀಲಿಕ್ಕೆ ಕಾರಣ ಆಗ್ತಾವ. ಏನಂದ್ರೆ ಒಂದನೇದ್ದು, ನಮ್ಮ ಸಂವಿಧಾನ ಜಾರಿಗೆ ಬಂದು 75 ವರ್ಷ ಆಯ್ತು, ಆ ಕಾರಣಕ್ಕಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡು. ಇನ್ನೊಂದೇನಪ್ಪ ಅಂದ್ರೆ ಒಂದು ಖಾಸಗಿ ವಾಹಿನಿಯವರು ಏನಪ್ಪಾ ಅಂದ್ರೆ ಒಂದು ಸರ್ವೆ ಮಾಡ್ತಾರ. ಸರ್ವೆ ಮಾಡಿದಂತ ಸಂದರ್ಭದೊಳಗ ನಮ್ಮ ಭಾರತೀಯರಿಗೆ ಅಂದ್ರೆ ಅನೇಕ ಜನರಿಗೆ ಏನಪ್ಪಾ ಅಂದ್ರೆ ಇನ್ನೂ ಸಂವಿಧಾನದ ಬಗ್ಗೆ ತಿಳುವಳಿಕೆನೇ ಇಲ್ಲ ಅಂತ ಒಂದು ರಿಪೋರ್ಟ್ ಬರುತ್ತೆ. ಒಂದು ಖಾಸಗಿ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನರಿಗೆ ಸಂವಿಧಾನದ ಬಗ್ಗೆ ಇನ್ನೂ ಸರಿಯಾಗಿ ತಿಳುವಳಿಕೆ ಇಲ್ಲ ಅಂತ ಒಂದು ರಿಪೋರ್ಟ್ ಬರುತ್ತಾ. ಆ ಉದ್ದೇಶಕ್ಕಾಗಿ ಏನಪ್ಪಾ ಅಂದ್ರೆ ಹಂಗಾಗಿ ನಮ್ಮೆಲ್ಲ ಸಮುದಾಯದ ಜನರಿಗೆ ಏನಪ್ಪಾ ಅಂದ್ರೆ ಸಂವಿಧಾನದ ಬಗ್ಗೆ ತಿಳುವಳಿಕೆ ಮೂಡುವಂತ ಉದ್ದೇಶದಿಂದ ಈ ಒಂದು ಸಂವಿಧಾನ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರ. ಅನ್ನೋದ್ರ ಸಂವಿಧಾನದ ಬಗ್ಗೆ ನಮಗೆ ಎಷ್ಟು ಗೊತ್ತು, ನಾವೇನ್ ತಿಳ್ಕೋಬೇಕು? ಮೊದಲೇದ್ ನೋಡ್ರಿ, ಬಗ್ಗೆ ಏನಪ್ಪಾ ಅಂದ್ರೆ ಕಾನ್ಸೆಪ್ಟ್ ಇಲ್ಲ, ನಿಮ್ಗೆ ಗೊತ್ತು. ಹಾಗಾದ್ರೆ ನಮ್ಗೆ ಮೊದಲು ಸಂವಿಧಾನ ಇರ್ಲಿಲ್ವಾ? ಸಂವಿಧಾನ ಇರ್ಲಿಲ್ಲ.
ಬ್ರಿಟಿಷರು ಅಂದ್ರೆ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆ ಬ್ರಿಟಿಷರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ತಾವು ತಂದಿರುವಂತ ಕಾನೂನುಗಳನ್ನು ಭಾರತೀಯ ಜನರ ಮೇಲೆ ಏರಿ ಅದೇ ಕಾನೂನುಗಳನ್ನು ಪಾಲಿಸುವಂತೆ ಮಾಡ್ತಾ ಇದ್ರು. ಆ ನಂತರ ಮೊಟ್ಟ ಮೊದಲು ಏನಪ್ಪ ಅಂದ್ರೆ ಸಂವಿಧಾನದ ಕಾನ್ಸೆಪ್ಟ್ ಅನ್ನು ತಂದಂತವ್ರು ಯಾರಪ್ಪ ಅಂದ್ರೆ ಮೋತಿಲಾಲ್ ನೆಹರು ಅವರು. ಭಾರತಕ್ಕೆ ತನ್ನದೇ ಆಗಿರುವಂತ ಒಂದು ಸಂವಿಧಾನ ಬೇಕು ಅಂತ ಮೊದಲು ಏನಪ್ಪ ಅಂದ್ರೆ ಇವರು ಮಂಡಿಸಿದ್ರು. ಅವಾಗ ಬ್ರಿಟಿಷರು ಓಕೆ ನೀವು ಏನಪ್ಪ ಅಂದ್ರೆ ಒಂದು ಸಂವಿಧಾನವನ್ನು ರಚನೆ ಮಾಡ್ಕೋರಿ ಅಂತಂದು ಒಂದು ಕಮಿಟಿ ಮಾಡಿ ಕಳಿಸ್ತಾರ. ಯಾವ್ದಪ್ಪ ಅಂದ್ರೆ ಅದು ಯಾರಿಗಾದ್ರು ಗೊತ್ತಾ ಯಾವ್ದಂತ? ಇಲ್ಲ. ಒಂದು ಕಮಿಟಿಯನ್ನ ಮಾಡಿ ಏನಪ್ಪಾ ಅಂದ್ರೆ ಬ್ರಿಟಿಷರ 3 ಸದಸ್ಯರು ಒಂದು ಕಮಿಟಿ ಮಾಡಿ ತಗೊಂಬಂದು ನೀವು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕೋಕ್ಕಿಂತ ಮುಂಚೆನೆ ಏನಪ್ಪಾ ಅಂದ್ರೆ ಸಂವಿಧಾನವನ್ನು ರಚನೆ ಮಾಡ್ಕೋರಿ ಅಂತಂದು ಒಂದು ಕಮಿಟಿಯನ್ನ ಮಾಡಿ ಕಳಿಸ್ತಾರ. ಅದ ಸಂವಿಧಾನ ಸಮಿತಿ ಸಭೆ. ಒಂದು ಸಂವಿಧಾನ ಸಮಿತಿ ಸಭೆಯನ್ನು ಪ್ರಶ್ನೆ ಉದ್ಭವ ಆಗುತ್ತೆ. ಸಂವಿಧಾನ ಸಮಿತಿಯಲ್ಲಿ ಯಾರ್ಯಾರು ಇರ್ಬೇಕಂತ ಪ್ರಶ್ನೆ ಉದ್ಭವ ಆದಾಗ ಅನೇಕ ಜನರು ಚುನಾಯಿತ ಅವಾಗ ಇವೆಲ್ಲವನ್ನು ಗಮನಿಸಿದಂತಹ ನೆಹರೂರವರು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ದೇಶೀಯ ಸಂಸ್ಥಾನದ ಸದಸ್ಯರಿಗೂ ಅವಕಾಶ ಕೊಡ್ತಾರ, ಜೊತೆಗೆ ಚುನಾಯಿತ ಸದಸ್ಯರಿಗೂ ಅವಕಾಶ ಕೊಡ್ತಾರ, ಜೊತೆಗೆ ಮೇಧಾವಿಗಳಿಗೂ ಅವಕಾಶ ಕೊಡ್ತಾರ. ಇವರೆಲ್ಲರನ್ನು ಒಳಗೊಂಡಂತ ಸಂವಿಧಾನ ಸಮಿತಿ ಏನ್ ಮಾಡ್ತಪ್ಪ ಅಂದ್ರೆ 1900 ಡಿಸೆಂಬರ್ 9 ಈ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ತಮ್ಮ ಅಧ್ಯಕ್ಷತೆಯನ್ನು ಬಹಳಷ್ಟು ಕಟ್ಟುನಿಟ್ಟಾಗಿ ಕಾಳಜಿಯಾಗಿ ಬಹಳ ಸೂಕ್ಷ್ಮವಾಗಿ ಏನಪ್ಪಾ ಅಂದ್ರೆ ಅವರು ಕಾರ್ಯವನ್ನು ನಿರ್ವಹಿಸ್ತಾರ. ಸುಮಾರು 5 ಏನಪ್ಪಾ ಅಂದ್ರೆ ಏನೇ ಅಧಿಕಾರ ಇದ್ರೂ ಕೂಡ ಅದು ಯಾರ ಕೈಯಾಗೈತಪ್ಪ ಅಂದ್ರೆ ಜನರ ಕೈಯಾಗೈತಿ. ನಾವೇಂತಿರ್ತೀವಿ ನಮ್ಮ ಕೈಯಾಗ ಏನೈತಪ್ಪ, ಎಲ್ಲದು ನಿಮ್ ಕೈಯಾಗ ಐತಿ. ಇಡೀ ದೇಶವನ್ನು ನಡೆಸುವಂತ ರಾಷ್ಟ್ರಪತಿ ಆಗಿರ್ಬೋದು, ಪ್ರಧಾನಮಂತ್ರಿಗಳಾಗಿರ್ಬೋದು, ಇವರೆಲ್ಲರನ್ನ ಆಯ್ಕೆ ಮಾಡುವಂತ ಅಧಿಕಾರ ನಮ್ಮ ಸಂವಿಧಾನ ಯಾರ ಕೈ ಕೊಟ್ಟೈತಪ್ಪ ಅಂದ್ರೆ ಅದು ಜನರ ಕೈಯಾಗ ಕೊಟ್ಟಿರೋದ್ರಿಂದ ಹಂಗಾಗಿ ನಮ್ಮ ಇಲ್ಲಿ ಎಲ್ಲ ಆಡಳಿತ ಜನರ ಆಡಳಿತ. ಆ ಒಂದು ಉದ್ದೇಶಕ್ಕಾಗಿ ನಮ್ಮ ದೇಶದ ಸರ್ಕಾರ ಎಂತ ಇರ್ತಾವ ಅಂದ್ರೆ ಪ್ರಜಾಪ್ರಭುತ್ವ ಸರ್ಕಾರ ಇರ್ತಾವ. ನೆಕ್ಸ್ಟ್ ಇನ್ನು ನಮ್ಮ ಅವಾಗ ಅಲ್ಲಿರುವಂತಹ ಅಧಿಕಾರಿಗಳು ಬಂದು ಆಯ್ತಪ್ಪ ಎಡ ಹುಡುಗರದಾರ, ಇಲ್ಲಿ ಎಡ ಮಕ್ಕಳಾದ್ರ ಈ ಶಾಲೆ ಒಳಗ, ಈ ಶಾಲೆಯನ್ನು ಮುಚ್ಚಿಬಿಡೋಣ ಅಂತಂದು ವ್ಯವಸ್ಥೆ ಏನ್ ಮಾಡಿದ್ರಂತ. ಅವಾಗ ಅಲ್ಲಿ ಏನಪ್ಪಾ ಅಂದ್ರೆ ಒಬ್ಬ ವಕೀಲರು ಇರ್ತಾರ. ಅವಾಗ ಅವ್ರು ಹೇಳ್ತಾರ ಸರ್ಕಾರಿ ಶಾಲೆಗಳು ಇರೋದು ಏನಪ್ಪಾ ಅಂದ್ರೆ ಒಂದೇ ಇರ್ಲಿ ಎರಡೇ ಇರ್ಲಿ ಮುಚ್ಚುವಂತ ವ್ಯವಸ್ಥೆ ಅಲ್ಲ. ನಮ್ಮ ಸಂವಿಧಾನ ಏನ್ ಹೇಳ್ತಪ್ಪ ಅಂದ್ರೆ ಪ್ರತಿ ಕಟ್ಟ ಕಡೆಯ ಮಕ್ಕಳು ಕೂಡ ಏನಪ್ಪಾ ಅಂದ್ರೆ ಶಾಲೆ ಅಂದ್ರೆ ಶಿಕ್ಷಣವಂತರಾಗಬೇಕು. ಆ ಶಿಕ್ಷಣವಂತರಾಗಬೇಕಾಗಿತ್ತಪ್ಪ ಅಂದ್ರೆ ಈ ಸರ್ಕಾರಿ ಶಾಲೆ ಬೇಕು. ಈ ಸರ್ಕಾರಿ ಶಾಲೆಯಲ್ಲಿ ಒಂದಿರ್ಲಿ ಎರಡಿರ್ಲಿ ಅದನ್ನ ಮುಚ್ಚುವಂತಹ ವ್ಯವಸ್ಥೆ ಏನಪ್ಪಾ ಅಂದ್ರೆ ಎಲ್ಲೂ ಇಲ್ಲ. ಹಂಗಾಗಿ ಈ ಸರ್ಕಾರಿ ಶಾಲೆಯನ್ನು ಮುಚ್ಚಬಾಡ್ರಿ ಅಂತಂದು ಹೇಳ್ತಾರ. ಅಂದ್ರೆ ಇದ್ರ ಅರ್ಥ ಇಷ್ಟೇ, ಮಕ್ಕಳು ನಮ್ಮ ಸಮಾಜದಲ್ಲಿರುವಂತ ಕಟ್ಟ ಕಡೆಯ ಮಕ್ಕಳು ಕೂಡ ಏನಪ್ಪಾ ಅಂದ್ರೆ ಇವತ್ತಿನ ಸನ್ನಿವೇಶದಲ್ಲಿ ಶಿಕ್ಷಣವಂತರಾಗಬೇಕು ಅನ್ನೋದು. ಇನ್ನು ಕೊನೆಯದಾಗಿ ಏನಪ್ಪಾ ಅಂದ್ರೆ ಇತ್ತೀಚೆಗೆ ನೀವು ಕೇಳಿರ್ತೀರಿ ಏನು ಸಂವಿಧಾನದಲ್ಲಿ ಕೆಲವೊಂದಿಷ್ಟು ಮಾರ್ಪಾಡಾಗಬೇಕು, ಸಂವಿಧಾನದಲ್ಲಿ ಸ್ವಲ್ಪ ಏನೋ ಅಸ್ತವ್ಯಸ್ತ ಇದೆ ಅಂತ ಹೇಳ್ತಾರ. ಯಾವುದು ಅಸ್ತವ್ಯಸ್ತ ಇಲ್ಲ. ಮಹಾನ್ ಪಂಡಿತರಾಗಿರುವಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಮುಂದಿನ ಕಾಲದ ಭವಿಷ್ಯವನ್ನು ನೋಡೇ ಬರೆದಿರುವಂತದ್ದು. ಹಾಗಾಗಿ ಅದರಲ್ಲಿ ಅಂತದ್ದು ಏನಪ್ಪಾ ಅಂದ್ರೆ ಅಸ್ತವ್ಯಸ್ತ ಇಲ್ಲ. ನಾವು ನೋಡುವಂತ ದೃಷ್ಟಿ ಚೆನ್ನಾಗಿದ್ರೆ ಮಾತ್ರ ಅದು ಸರಿಯಾಗಿ ಕಾಣಿಸುತ್ತೆ, ಇಲ್ಲದೆ ಇದ್ರೆ ಅದು ಚೆನ್ನಾಗಿ ಕಾಣೋದಿಲ್ಲ. ಅದಕ್ಕೊಂದು ಕೊನೆಗೆ ಮಾತಾಡ್ಬಾರ್ದಂತ, ಮದುವೆಗೆ ಕೊನೆಗೆ ಹೋಗ್ಬಾರ್ದಂತ. ಯಾಕಂದ್ರ ಮದುವೆಗೆ ಕೊನೆಗೆ ಹೋದ್ರ ಐಟಮ್ಗಳು ಕಡಿಮೆ ಸಿಗ್ತಾವ. ಕಾರ್ಯಕ್ರಮದಲ್ಲಿ ಕೊನೆಗೆ ಮಾತಾಡೋದ್ರಿಂದ ಏನಾಗಿರುತ್ತಂದ್ರ ಎಲ್ಲ ವಿಷಯಗಳನ್ನು ಹೇಳ್ಬಿಟ್ಟಿರ್ತಾರೆ ಆಲ್ರೆಡಿ. ಆದ್ರೂ ಇರ್ಲಿ, ಈಗ ಈ ಕಾರ್ಯಕ್ರಮ ಇರೋದ್ರಿಂದ ಮೊದಲನೇದಾಗಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ನಮೋ ನಮಃ. ಕಾರ್ಯಕ್ರಮದ ಮೊದಲನೇ ಅಡಿಯಲ್ಲಿ ನಾವು ಗುರುಗಳನ್ನೇ ಯಾಕೆ ನೆನಪು ಮಾಡ್ತಾ ಇದ್ದೀವಪ್ಪ ಅಂತಂದ್ರ, ಗುರು ಅಂದ್ರೆ ವ್ಯಕ್ತಿ ಅಲ್ಲ, ಅದು ಒಂದು ಶಕ್ತಿ. ಅಜ್ಞಾನದ ಕತ್ತಲನ್ನು ಕಳೆದು ಸುಜ್ಞಾನದೊಳಗಡೆ ಕರ್ಕೊಂಡು ಹೋಗುವ ವ್ಯಕ್ತಿ ಶಬ್ದವೇ ಗುರು. ಅದಕ್ಕೆ ಗುರುಗಳಿಗೆ ಕೊಡುವಂತ ಒಂದು ಗೌರವ ಯಾವ ಇಲಾಖೆಯೂ ಇರೋದಿಲ್ಲ. ಹಾಗಾಗಿ ನಾವು ಕಾರ್ಯಕ್ರಮದ ಮೊದಲನೇದಾಗಿ ಗುರುಗಳನ್ನು ಮನದಲ್ಲಿ ಸ್ಮರಿಸುತ್ತಾ ಈ ಸಂವಿಧಾನದ ಜಾಗೃತಿ ಸಮಾವೇಶಕ್ಕೆ ಆಗಮಿಸಿದಂತ ಎಲ್ಲ ನಮ್ಮ ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರುಗಳೇ,
ಹಾಗೂ ಸರ್ಕಾರಿ ಪ್ರೌಢಶಾಲೆಯ ಸಿಬ್ಬಂದಿ ವರ್ಗ ಮತ್ತು ಮೇಲು ಉಸ್ತುವಾರಿ ಸಮಿತಿ ವರ್ಗ ಮತ್ತು ಎಲ್ಲಾ ಶಾಲೆಯ ಶಿಕ್ಷಕರ ವರ್ಗ ಮತ್ತು ವಿವಿಧ ಇಲಾಖೆಗಳಿಂದ ಆಗಮಿಸಿರುವಂತಹ ಎಲ್ಲ ಅಧಿಕಾರಿಗಳಿಗೂ ಮತ್ತು ನನ್ನ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳಿಗೂ ಮತ್ತು ಊರಿನ ಸಹೋದರ ಸಹೋದರಿಗಳಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ನಮ್ಮ ಸಂವಿಧಾನ ಜಾಥಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ತಮ್ಮೆಲ್ಲರಿಗೂ ಹೃದಯ ಸ್ಪರ್ಶಿ ಈ ಗ್ರಾಮ ಪಂಚಾಯತಿ ವತಿಯಿಂದ ಮತ್ತು ನಮ್ಮ ಸಂವಿಧಾನದ ವತಿಯಿಂದ ಎಲ್ಲರಿಗೂ ಹೃದಯ ಸ್ಪರ್ಶಿ ಧನ್ಯವಾದ ತಿಳಿಸುತ್ತೇನೆ. Incoming voice call from B-Restaurant Sim 1. B-Restaurant Sim 1. Incoming voice call from B-Restaurant Sim 1. Incoming voice call from B-Restaurant Sim